ನಮ್ಮ ಜೀವಿತದಲ್ಲಿ ಒಂದು ವೇಳೆ ಆ ಬಾಗಿಲು ದೇವರು ತೆರೆದು ಕಾಯ್ತಾ ಇದ್ದಾನೆ, ಅದನ್ನು ಮುಚ್ಚಿಬಿಟ್ಟ ಅಂದರೆ ಆ ಚಾವಿ ಮತ್ತೆ ಹಾಕಿದ್ರೆ ಕಷ್ಟ. ಅದರ ಒಳಗಡೆ ಹೋದವರು ರಕ್ಷಿಸಲ್ಪಟ್ಟರು ಅಂತ ನೋಡ್ತಾರೆ. ಅವರ ಜೀವಿತಗಳು ರಕ್ಷಿಸಲ್ಪಟ್ಟು ನೂತನವಾದ ಮಾರ್ಗಕ್ಕೆ, ರಾಜ್ಯಕ್ಕೆ ಅವರು ಹೋದರು. ಅಂದರೆ ಅಲ್ಲಿ ನಾವು ತಿಳ್ಕೋಬೇಕಾದ್ರೆ ಭೂಮಿ ಮತ್ತು ನೋಹನನ್ನ ಅವನ ಕುಟುಂಬನ ರಕ್ಷಿಸುವಂತ ಆ ನಾವೇ ನಮ್ಮ ರಕ್ಷಣೆಗೆ ಕಾರಣವಾಗಿದೆ. ಇವತ್ತು ಲೋಕವು ನಶಿಸಿ ಹೋಗ್ತಾ ಇದೆ ಅಂದರೆ ಅದನ್ನು ನಶಿಸಿ ಹೋಗುವುದಕ್ಕೆ ಬಿಡಬಾರದು. ನೋಹನ ಹುಡುಕಿದ ಹಾಗೆ ನಾವು ಹುಡುಕೋರಾಗಬೇಕು. ನನಗೊಂದು ಆಶ್ಚರ್ಯ ಇಲ್ಲಿ ಏನಂದ್ರೆ, ಅಲ್ಲಿದ್ದಂತ ಅದನ್ನ ಮಾಡಿದಂತ ಇಂಜಿನಿಯರ್ ಮತ್ತೆ ಅದಕ್ಕೆ ಪ್ರೊಡ್ಯೂಸ್ ಮಾಡಿದಂತ ಆ ಸೈಂಟಿಸ್ಟ್ಗಳು ಹೇಳ್ತಾರೆ, ಈ ನಾವೇ ಎಷ್ಟು ಸ್ಟ್ರಾಂಗ್ ಇದೆ, ಎಷ್ಟು ಬಲವಾಗಿದೆ ಅಂದ್ರೆ ಈ ನಾವೇ ಯಾರು ಬಂದು ಹೊಡೆದ್ರು, ಎಂತ ಮಂಜು ದಿಕ್ಕಿ ಹೊಡೆದ್ರು ಸಹ, ಏನೇ ಪರಿಸ್ಥಿತಿ ಬಂದ್ರು ಸಹ ಇದು ಮುಳುಗಿ ಹೋಗಲ್ಲ, ಬಿದ್ದು ಹೋಗಲ್ಲ ಅಂತ ಹೇಳಿದ್ರು. ಹೇಳಿದಂತ ಕೆಲವೇ ದಿನಗಳಲ್ಲಿ, 14 ದಿನಗಳಲ್ಲಿ, ಕೇವಲ ಬಹುಶಃ 14ರಿಂದ 21 ದಿನದ ಪ್ರಯಾಣ ಅಷ್ಟೇ ನಡೆದಿದ್ದಾರೆ. ಸಡನ್ ಆಗಿ ಒಂದು ಐಸ್ಬರ್ಗಿಗೆ ಹೊಡೆದು ಏನಾಯ್ತಂತ ಅದು ಬಿದ್ದು ಹೋಯ್ತು, ಮುಳುಗಿ ಹೋಯ್ತು. ಟೈಟಾನಿಕ್ ಮಹಾಸಮುದ್ರದಲ್ಲಿ ಟೈಟಾನಿಕ್ ಎನ್ನುವಂತ ದೊಡ್ಡ ಹಡಗು ಏನಾಯ್ತದು ಮುಳುಗಿ ಹೋಯ್ತು. ಆದರೆ ನೋಹನು ಕಟ್ಟಿದ ಈ ಹಡಗಿನಲ್ಲಿ ಅದಕ್ಕೆ ಅಲ್ಲಿ ಯಾರು ಡ್ರೈವರ್ ಇಲ್ಲ, ಅದಕ್ಕೆ ನಾವಿಕ ಇಲ್ಲ, ಇದಕ್ಕೆ ನಾವಿಕರಿದ್ರು ಮುಳುಗಿ ಹೋಯ್ತು. ಇಲ್ಲಿ ನಾವಿಕನಿಲ್ಲ, ಆದ್ರೆ ಅದು ನೀರಿನ ಮೇಲೆ ತೇಲ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ನಾವಿಕ ಯೇಸು ಸ್ವಾಮಿ ಆಗಿದ್ದಾರೆ. ಇದರ ನಾವಿಕ ತಂದೆಯಾದ ದೇವರೇ ಆಗಿದ್ದ. ಅದಕ್ಕೆ ಅದು ನೀರಿನ ಒಳಗೆ ಮುಳುಗಲಿಲ್ಲ, ನೀರಿನ ಮೇಲೆ ತೇಲುತ್ತಾ ಹೋಯಿತು. ಇವತ್ತು ಈ ಒಂದು ಯುವಜನರ ಭಾನುವಾರದಲ್ಲಿ ಈ ಕೃತವಾದ ಈ ಸಂದೇಶದ ಹಂತದಲ್ಲಿ ನಾನು ಕನ್ಫ್ಯೂಷನ್ ಕೊಡ್ತಾ ಇದ್ದೇನೆ. ಸ್ವಂತ ಬುದ್ಧಿಯಿಂದ ಕಟ್ಟಿದಂತ ಟೈಟಾನಿಕ್, ಸ್ವಂತ ಬಲ, ಸ್ವಂತ ಆಲೋಚನೆಯಲ್ಲಿ ಕಟ್ಟಿದಂತ ಹಡಗು ಅದು ನೀರು ಪಾಲಾಗೋಯ್ತು. ಆದರೆ ದೇವರ ಚಿತ್ತಕ್ಕನುಸಾರವಾಗಿ, ದೇವರ ಜ್ಞಾನದಿಂದ, ದೇವರ ಬಲದಲ್ಲಿ ಕಟ್ಟಿರುವಂತಹ ಈ ನಾವೇ, ನೋಹನ ನಾವೇ ಅರಾರಟ್ ಪರ್ವತದ ಮೇಲೆ ಹೋಗಿ ಸುರಕ್ಷಿತವಾಗಿ ನಿಂತುಕೊಳ್ತಾ ಅಂತ ನೋಡ್ತಾ ಇದ್ದೇನೆ. ಇವತ್ತು